ಅಸ್ತಿತ್ವದಲ್ಲಿ ಇಲ್ಲದೇ ಇರುವುದು, ದಟ್ ಈಸ್ ನಾನ್ ಎಕ್ಸಿಸ್ಟೆನ್ಷಿಯಲ್. ಅಸ್ತಿತ್ವದಲ್ಲಿ ಇಲ್ಲದೇ ಇರುವುದು ನಮ್ಮ ಅನುಭವದ ಒಂದು ಭಾಗವಾದರೆ, ಇಫ್ ಯು ಎಕ್ಸ್ಪೀರಿಯನ್ಸ್ ದಟ್ ವಿಚ್ ಈಸ್ ನಾಟ್ ಎಕ್ಸಿಸ್ಟಿಂಗ್, ದಟ್ ಎಕ್ಸ್ಪೀರಿಯನ್ಸ್ ಈಸ್ ಮಾಯಾ. ಮಾಯೆ ಅನ್ನೋದು ಅದಲ್ಲಿಲ್ಲ, ಆದರೆ ನಾವು ಅನುಭವಿಸ್ತಾ ಇದ್ದೀವಿ, ಇದು ಮಾಯೆ. ಎಕ್ಸ್ಪೀರಿಯನ್ಸ್ ಆಫ್ ನಾನ್ ಎಕ್ಸಿಸ್ಟೆನ್ಷಿಯಲ್, ಆ ಎಕ್ಸ್ಪೀರಿಯನ್ಸು ಬಹಳ ಸತ್ಯಕ್ಕೂ ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಅದಕ್ಕೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿನಲ್ಲಿ ಇದು ಹಗ್ಗ ನೋಡಿ ಹಾವು ಅಂತ ಅನ್ಕೊಂಡ್ರು ಅಂತ. ಹಾವು ಅನ್ಕೊಂಡ ಘಳಿಗೆನಲ್ಲಿ ಮೈಯೆಲ್ಲ ಬೆವರುತ್ತೆ, ಆಮೇಲೆ ನೋಡಿದ್ರೆ ಹಗ್ಗ. ಇಷ್ಟಾದ್ರೂ ಆ ಭಯ ಒಳಗಡೆ ಉಳ್ಕೊಳ್ಳುತ್ತೆ. ಎಷ್ಟೋ ಸತಿ ಒಂದು ರೈನ್ ಕೋಟ್ ತಗ್ಲಾಕಿರ್ತೀರಾ, ಬಾಗಿಲ ಹಿಂದೆ ಯಾರೋ ನಿಂತಿದ್ದಾರೆ ಅನ್ಸುತ್ತೆ, ತಕ್ಷಣ ಭಯ ಆಗತ್ತೆ. ಆಮೇಲೆ ನಿಮಗೆ ಗೊತ್ತು ನೀವೇ ಅಲ್ಲಿ ರೈನ್ ಕೋಟ್ ಹಾಕಿರೋದು ಅಂತ. ಇಷ್ಟಾದ್ರೂ ಆ ಜಾಗ ನೋಡಿದಾಗೆಲ್ಲ ಭಯ ಆಗತ್ತೆ. ಅಂದ್ರೆ ಇಲ್ಲದೆ ಇರುವುದರ ಅನುಭವವೇ ಮಾಯೆ. ಇದು ಸತ್ಯವನ್ನ ಸಂಪೂರ್ಣವಾಗಿ ಮರೆ ಮಾಡಿಸ್ಬಿಡುತ್ತೆ. ಸತ್ಯ ನಾಶವಾಗಿ ಹೋಗುತ್ತೆ ಮಾಯೆಯಿಂದ. ನಾವು ಅದಕ್ಕೆ ಸಂಪೂರ್ಣ ಸಿಕ್ಕಾಕೊಂಡ್ಬಿಡ್ತೀವಿ. ಆದ್ರೆ ಅನುಭವ, ಸುಖ ಇರ್ಬೋದು, ದುಃಖ ಇರ್ಬೋದು, ಅದೆಲ್ಲ ನಾವು ಅನುಭವಿಸ್ತಾ ಇರ್ತೀವಿ, ಬಟ್ ಅಲ್ಲೇನೂ ಇರಲ್ಲ. ಹೀಗೆ ಎಷ್ಟೋ ಸತಿ ನಾವು ಅರ್ಥ ಮಾಡ್ಕೊಳ್ಳದೆ ಇರೋದೇ ಒಳ್ಳೇದು. ಯಾಕೆಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ, ಅನರ್ಥ ಅಂದ್ರೆ ಅಪರ್ಥ. ನಾವು ಇಲ್ಲದೆ ಇರೋದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ, ಇಲ್ಲದೆ ಇರೋದನ್ನ ಅರ್ಥ ಮಾಡ್ಕೊಂಡಾಗ ಅದು ಮಾಯೆ. ಆ ಮಾಯೆಗೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಗೊತ್ತಿಲ್ಲದೆ ಇರೋದನ್ನ ನನಗೆ ಗೊತ್ತಿದೆ ಅಂತ ಭ್ರಮಿಸಿ ಅದರ ಮೇಲೆ ಕೆಲಸ ಮಾಡೋದು ಮಾಯೆ. ಅದರಿಂದ ಯಾರು ವಿಸ್ಡಮ್ ಇದೆ, ಮುಗ್ಧರಾಗಿರ್ತಾರೆ, ಅವರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ಗೊತ್ತಿರಬೇಕು ಅನ್ನೋ ರೂಲ್ ಇಲ್ಲ. ಅಹಂಕಾರ ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನು. ನನಗೆಲ್ಲ ಗೊತ್ತಿದೆ ಅಂತ ಗೊತ್ತಾಗ್ಲಿ ಎಲ್ಲಾರ್ಗೂ ಅಂತ. ಗೊತ್ತಿರಲ್ಲ, ಗೊತ್ತಾಗಿದೆ ಅಂತ ಎಲ್ಲರೂ ತಿಳ್ಕೊಳ್ಳಿ ಅಂತ. ಇದು ಬಹಳ ದೊಡ್ಡ ಅನಾಹುತಕ್ಕೀಡಾಗತ್ತೆ. ಅದರಿಂದ ಅರ್ಥ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಾರ್ದು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಮಾಯಕ್ಕೆ ಸಿಕ್ಕಾಕೋಬಾರ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಆಲ್ಸೋ ಮಾಯಾ. ಎರಡನೇದು, ನಾವು ಎಲ್ಲ ಗೊತ್ತಿದೆ ಅನ್ಕೊಂಡ್ಬಿಟ್ಟು ನಾವು ಉತ್ತರ ಕೊಡೋದು ಕೂಡ ಮಾಯೆ. ಇದು ಸುಳ್ಳೇ ಆಗತ್ತೆ. ಸತ್ಯವನ್ನ ನೋಡೋದಕ್ಕೆ ಇದು ಅಡ್ಡ ಆಗತ್ತೆ. ಯಾರೋ ಯಾರ ಬಗ್ಗೆನೋ ಏನೋ ಹೇಳಿದಾಗ ನಾವು ನಮ್ದೇ ಆದ ಒಂದು ಕಲ್ಪನೆ ಮಾಡ್ಕೊಳ್ತೀವಲ್ಲ, ಸಹಜ. ಇದು ಎಲ್ಲರಲ್ಲೂ ಕೂಡ, ಇದು ಕೂಡ ಮಾಯೆ. ನಾವು ಹೆಸಿಟೇಟ್ ಮಾಡಬಾರ್ದು. ಸತ್ಯ ತಿಳ್ಕೋಬೇಕಾದ್ರೆ ಓಪನ್ ಆಗಬೇಕು, ಹೆಸಿಟೇಟ್ ಮಾಡಬಾರ್ದು. ನಮ್ಮ ಒಂದು ಆಸೆಯ ಮೇಲೆ ನಾವು ಒಂದು ರೀತಿಯ ಭಾವನೆಗಳನ್ನ, ಯೋಚನೆಗಳನ್ನ ಮಾಡಿದ್ರೆ, ನಮ್ಮ ಆಸೆ ಬೇಸ್ಡ್ ಆನ್ ಅವರ್ ಡಿಸೈರ್, ಅದು ಕೂಡ ಮಾಯನೇ ಆಗುತ್ತೆ. ಯಾಕೆಂದ್ರೆ ಯು ಹ್ಯಾವ್ ಟು ಕಮ್ ಇನ್ ಟರ್ಮ್ಸ್ ವಿತ್ ರಿಯಾಲಿಟಿ. ನಾವು ನಮ್ಮ ಆಸೆ ಮೇಲೆ ಬಿಲ್ಡಪ್ ಮಾಡೋದಲ್ಲ ಯೋಚನೆಗಳನ್ನ, ಅದು ಸತ್ಯ ಆಗೋದಿಲ್ಲ. ನಮ್ಮ ಆಸೆಗಳ ಮೇಲೆ ಬಿಲ್ಡಪ್ ಮಾಡಿದ್ರೆ ವಿ ಹ್ಯಾವ್ ಟು ಕಮ್ ದಿ ಟರ್ಮ್ಸ್ ವಿತ್ ರಿಯಾಲಿಟಿ ಅಂತಂದ್ರೆ, ಆವಾಗ ನಾವು ನಮ್ಮನ್ನ ಡಿಸೀವ್ ಮಾಡ್ಕೊಳ್ಳಲ್ಲ. ಅದು ಬಹಳ ಮುಖ್ಯ. ಆತ್ಮಘಾತುಕತನ ಮಾಡ್ಕೊಳ್ಳೇಬಾರ್ದು, ಸೆಲ್ಫ್ ಬಿಟ್ರೇಯಲ್ ಆಗತ್ತದು. ಹಾಗೆ ನಾವು ನಮ್ಮನ್ನ ಡಿಸೀವ್ ಮಾಡ್ಕೊಳ್ಳಲ್ಲ. ಆಮೇಲೆ ಮನಸ್ಸಿಗೆ ಬಲವಂತಪಡಿಸಿ ನೋಡೋದೆಲ್ಲವೂ ಮಾಯೆ. ಬಲವಂತದ ಮನಸ್ಸಿನಿಂದ ನೋಡುವುದು ಮಾಯೆ. ಎರಡು ಮಾಯೆಗಳ ಇಲ್ಯೂಷನರಿ ಥಾಟ್ ಮಧ್ಯ ಲೆಟ್ ಇಟ್ ಅಸರ್ಟ್ ಎ ಪ್ಲೇಸ್, ಅಂದ್ರೆ ಅಲೋ ಎ ಪ್ಲೇಸ್, ಅಲೋ ದಿ ಟ್ರೂತ್ ಟು ಹ್ಯಾಪನ್. ಎರಡು ಯೋಚನೆಗಳ ಮಧ್ಯ ಸತ್ಯ ನೋಡಬಹುದು ಅಂದಾಗ, ಎರಡು ಮಾಯೆಗಳ ಇಲ್ಯೂಷನರಿ ಥಾಟ್ ಮಧ್ಯ ಒಂದು ಗ್ಯಾಪ್ ಕೊಟ್ಟು ಲೆಟ್ ಟ್ರೂತ್ ಬರ್ಲಿ, ಅಲೋ, ಅಸರ್ಟ್ ಇಟ್ ಸೆಲ್ಫ್, ಅದು ಬರ್ಲಿ ಅಂತ ಬಿಡೋದಿದೆಯಲ್ಲ, ಅದು ಬಹಳ ಒಳ್ಳೇದು. ನಾವು ಮಾಯೆಯನ್ನ ಸರಿಸಿ ನೋಡೋದಿದೆಯಲ್ಲ, ಅದಕ್ಕೆ ನೇರ ದೃಷ್ಟಿ ಅಂತಾರೆ. ನೇರವಾಗಿ ನೋಡು. ನೇರವಾಗಿ ನೋಡಿದಾಗ ನಾವು ಪ್ರೊಜೆಕ್ಷನ್ನ ಮಾಡ್ಕೊಳ್ಳಲ್ಲ. ಪ್ರೊಜೆಕ್ಷನ್ ಈಸ್ ಮಾಯಾ. ಪ್ರೊಜೆಕ್ಷನ್ ಸತ್ಯ ಅಲ್ಲ. ಆಮೇಲೆ ಮಿಸ್ಇಂಟರ್ಪ್ರಿಟ್ ಮಾಡಲ್ಲ, ಇಂಟರ್ಪ್ರಿಟೇಷನ್ ಇರಲ್ಲ. ವಿತೌಟ್ ಪ್ರೊಜೆಕ್ಷನ್, ವಿತೌಟ್ ಇಂಟರ್ಪ್ರಿಟೇಷನ್ ನಾವು ನೋಡೋದು ಏನಿದೆ ಅದು ಮಾತ್ರ ಸತ್ಯ ಆಗತ್ತೆ. ಇಂಟರ್ಪ್ರಿಟೇಷನ್ ಇಂದ ನೋಡೋದು ಯಾವತ್ತೂ ಸತ್ಯ ಆಗುದಿಲ್ಲ. ಇದನ್ನ ನಾವು ಗಮನಿಸಿ ನೋಡಿದಾಗ ಮಾಯೆ ಅನ್ನೋದು ಒಂದು ರೀತಿಯ ಅವಲಂಬಿಸ್ಕೊಂಡು ನೋಡೋದು, ಬೇರೆಯವ್ರನ್ನ ಅವಲಂಬನೆ ಮೇಲೆ ಸತ್ಯವನ್ನು ಹುಡುಕೋದು ಕೂಡ ಮಾಯೆ.
ಬೇರೆಯವರ ಅವಲಂಬನೆ ಮೇಲೆ ಸತ್ಯ ಹುಡುಕಿದ್ರೆ ನಾವು ದಡದಲ್ಲೇ ಮುಳುಗೋಗ್ತೀವಿ. ಸತ್ಯ ಯಾವತ್ತೂ ಕೂಡ ನಾವು ನೋಡೋದು, ನಾವು ನೋಡುವ ದೃಷ್ಟಿ. ಅದರಿಂದ ನಾವೇ ನೋಡಬೇಕು. ಇದು ಸತ್ಯ ಆಗ್ಬೋದು, ಪ್ರೀತಿ ಪ್ರೇಮ ಆಗ್ಬೋದು, ಎಲ್ಲವೂ ಸತ್ಯ, ಎಲ್ಲ ಒಂದೇ. ಪ್ರೇಮ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಟ್ರೂತ್. ಇಲ್ಲಿ ಜಡ್ಜ್ಮೆಂಟ್ ಇಲ್ಲ, ಇಲ್ಲಿ ಒಂದು ರೀತಿ ಪನಿಷ್ಮೆಂಟು ಅಲ್ಲ. ಅದಕ್ಕೆ ಹೇಳ್ತಾರೆ ಲವ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಟ್ರೂತ್ ಅಂತ. ಮಾಯೆಯಿಂದ ಪ್ರೇಮ ಬರಕ್ಕೆ ಸಾಧ್ಯ ಇಲ್ಲ. ಮಾಯೆ ಪ್ರೇಮ ಡಿಟ್ಯಾಚ್ಮೆಂಟ್. ಇಟ್ ಈಸ್ ಅ ನ್ಯಾಚುರಲ್ ಮೂಮೆಂಟ್. ಯಾವಾಗ ಸತ್ಯ ಇರುತ್ತೆ, ಇಟ್ ಈಸ್ ಅನ್ ಆಕ್ಷನ್ ಆಫ್ ಜಾಯ್. ಈ ಥರ ನಾವು ಅದನ್ನು ನೋಡ್ತೀವಿ. ಯೂಶಲಾಗಿ ನಾವು ಯಾವಾಗ ಮಾಯೆಯಿಂದ ನೋಡ್ತೀವೋ ನಮ್ಮ ಒಳಗಡೆ ನಾವು ಸಿಕ್ಕಾಕೊಂಡಿರ್ತೀವಿ. ನಮ್ಮ ಒಳಗಡೆ ನಾವು ಯಾವಾಗ ಸಿಕ್ಕಾಕೊಂಡಿರ್ತೀವಿ, ಯು ಕಾಂಟ್ ಬಿ ಫ್ರೀ ಇನ್ ದ ವರ್ಲ್ಡ್. ಅದಕ್ಕೆ ಹೇಳ್ತಾರೆ ಫ್ರೀ ಇನ್ಸೈಡ್, ಫ್ರೀ ಫ್ರಮ್ ವಿದಿನ್ ಈಸ್ ಫ್ರೀ ಆಫ್ ದಿ ವರ್ಲ್ಡ್ ಅಂತ. ಯಾವಾಗ ಪ್ರಪಂಚ ಕಂಟ್ಕೊಳ್ಳಲ್ಲ, ನಾವು ಒಳಗಡೆ ನಮಗೆ ನಾವು ಅಂಟ್ಕೊಳ್ದೇ ಇದ್ದಾಗ. ಯಾವಾಗ ನಾವು ಒಳಗಡೆ ನಮ್ಮನ್ನು ಅಂಟ್ಕೊಂಡಿರ್ತೀವಿ, ನಾವು ಈಗೋ ಕೂಡ ಒಂದು ಮಾಯೆ, ಆ ಈಗೋಗೆ ಅಂಟ್ಕೊಂಡಿರ್ತೀವಿ, ಆಗ ಪಾಸ್ಟ್ ಇಟ್ ಡಾಮಿನೇಟ್ಸ್ ಆರ್ ಇಟ್ ಪಾಸ್ಟ್ ರೂಲ್ ಮಾಡುತ್ತೆ ನಮ್ಮ ಪ್ರೆಸೆಂಟ್ನ. ಪಾಸ್ಟ್ ಏನು ನಾನ್ ಎಕ್ಸಿಸ್ಟೆನ್ಷಿಯಲ್, ಪ್ರೆಸೆಂಟ್ ಏನು ಟ್ರೂತ್. ಆ ಟ್ರೂತ್ನ ಕವರ್ ಮಾಡಿಬಿಡುತ್ತೆ. ಪಾಸ್ಟ್ ಯಾವಾಗ ರೂಲ್ ಮಾಡುತ್ತೆ ಪ್ರೆಸೆಂಟ್ನ, ಯಾವಾಗ ನಾವು ಮಾಯೆನಲ್ಲಿ ಸಿಕ್ಕಾಕೊಂಡಿದ್ದಾಗ, ಬಿಡುಗಡೆ ಇಲ್ಲದೆ ಇದ್ದಾಗ. ಇದನ್ನು ನಾವು ಪ್ರತಿಯೊಂದು ಸತಿನೂ ಗಮನಿಸಬೇಕು. ಯಾವಾಗ್ಲೂ ನಾ ಹೇಳ್ತಿರ್ತೀನಿ, ಮಾಯೆ ಅಂದರೆ ಅದು ಸತ್ಯದಲ್ಲೂ ಕೂಡ ಸುಳ್ಳನ್ನು ಹುಡುಕ್ತಾ ಇರುತ್ತೆ. ಅಂದರೆ ಸತ್ಯದಲ್ಲಿ ಕೂಡ ಸುಳ್ಳನ್ನೇ ನೋಡೋದು, ಅದು ಮಾಯೆ. ಆದರೆ ಸತ್ಯ ಮಾಯೆನಲ್ಲೂ ಸತ್ಯವನ್ನು ಹುಡುಕುತ್ತೆ. ಮಾಯೆ ಕವರ್ ಆಗಿದ್ರೆ ಅದನ್ನು ತಿಳಿಸಿ ನೋಡೋದು ಸತ್ಯ. ಆದರೆ ಮಾಯೆ ಒಂದು ಹೊರಗಡೆ ನೋಡಿದಾಗ, ಬಹಿರ್ಮುಖವಾಗಿ ನೋಡಿದಾಗ ಇದನ್ನು ಮನಃ ಅಂತ ಹೇಳ್ತೀವಿ, ಒಳಗಡೆ ನೋಡಿದಾಗ ನಮಃ ಅಂತ ಹೇಳ್ತೀವಿ. ಆ ಒಂದು ವ್ಯತ್ಯಾಸ ಏನಿದೆ ಮನಃ ನಮಃನಲ್ಲಿ, ಆ ರೀತಿ ಮಾಯೆಗೂ ಸತ್ಯಕ್ಕೂ ಅಷ್ಟು ಸಣ್ಣ ಪರದೆ ಇದೆ. ಅದು ಗೊತ್ತಾಗೋದೇ ಇಲ್ಲ. ಬಹಳ ವಿಶೇಷವಾದ ಪರದೆ. ಒಂದು ಕರೇಜ್ ಬೇಕು, ನಮಗೆ ಮೆಚುರಿಟಿ ಬೇಕು. ಆವಾಗ ನಾವು ನಮ್ಮನ್ನು ಇಷ್ಟಪಡ್ತೀವಿ. ನಮ್ಮನ್ನು ನಾವು ಪ್ರೀತಿಸಿದಾಗ ಎಷ್ಟೋ ಮಾಯೆ ಹೋಗುತ್ತೆ. ಹಾಗೆ ಬೇರೆಯವರು ಅವರನ್ನು ಪ್ರೀತಿಸೋ ಹಾಗೆ ಮಾಡಿದಾಗ ಇನ್ನೊಂದಿಷ್ಟು ಮಾಯೆ ಹೋಗುತ್ತೆ. 4 ಜನ ನಾವಿರೋ ಕಡೆ ಅವ್ರವ್ರನ್ನ ಪ್ರೀತಿಸಕ್ಕೆ ಬಿಟ್ಟಾಗ, ನಾವು ಏನನ್ನೂ ಹೇರದೇ ಇದ್ದಾಗ, ನಮ್ಮ ಮೇಲೇನು ಹೇರ್ಕೊಳ್ಳದೆ ಇದ್ದಾಗ ಒಂದು ಬ್ಯೂಟಿಫುಲ್ ವಾತಾವರಣ ಕ್ರಿಯೇಟ್ ಮಾಡ್ತೀವಿ. ಸತ್ಯಕ್ಕೆ ಅಲ್ಲಿ ಅವಕಾಶ, ಜಾಗ ಇರುತ್ತೆ. ವಿ ಅಲೋ ಟ್ರೂತ್ ಟು ಹ್ಯಾಪನ್. ಆ ಥರ ನಾವು ಬಿಟ್ಕೊಡ್ಬೇಕು, ಅದು ಆಗೋದಕ್ಕೆ ಬಿಟ್ಕೊಡ್ಬೇಕು. ಇದು ಬಹಳ ಮುಖ್ಯ. ಈ ಮಾಯೆ ಅನ್ನೋದು ಒಂದು ರೀತಿ ಒಂದು ಶ್ಯಾಡೋ ಇದ್ದ ಹಾಗೆ. ನಮ್ಮ ನೆರಳನ್ನೇ ನಾವೇ ಫಾಲೋ ಮಾಡ್ಕೊಂಡು ಹೋದರೆ ಹೇಗಿರುತ್ತೆ, ಆ ಅನುಭವ ಆದಾಗ ನಮಗೆ ಗೊತ್ತಾಗುತ್ತೆ, ಓ ಇದು ಸತ್ಯ ಅಲ್ಲ. ಅನ್ನೆಸೆಸರಿ ನಮಗೆ ಸುಸ್ತಾಗುತ್ತೆ ಲೈಫ್ನಲ್ಲಿ. ನಾವು ಫ್ರೀಯಾಗಿ ಇರೋಕ್ಕಾಗಲ್ಲ, ಖುಷಿಯಿಂದ ಇರೋಕ್ಕಾಗಲ್ಲ.